ತತ್ವ ಕಲಿಬೇಕಂತೀವಿ, ತತ್ವದ ಅರ್ಥ ತಿಳಿಬೇಕಂತೀವಿ. ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಬೇಕಂತ ಮನೆ ಹಿಡಿದು ಕೂತ್ರ ತತ್ವ ತಿಳಿಯೋದಿಲ್ಲ. ತತ್ವ ಬಲ್ಲಂತ ಜ್ಞಾನಿಗಳು ಕೂಡ ಕತ್ತಿ ಹ್ಯಾಂಗ ತಿಳ್ಬೇಕಂತ ಅಂದ್ರೆ ತತ್ವ ಬರ್ತಕ್ಕದು. ಅದಕ್ಕೆ ಹೋರಾಟ ಐತಿ, ಅದಕ್ಕೆ ಶ್ರಮ ಐತಿ, ಅದಕ್ಕೆ ಪರಿಶ್ರಮ ಐತಿ. ಒಮ್ಮೆಗೆ ಯಾರು ದೊಡ್ಡವರಾಗಕ್ಕೆ ಬರೋದಿಲ್ಲ. ನವಿಲಿಗೆರೆ ಇಟ್ಕೊಂಡು ನಾನು ರ್ಯಾಂಕ್ ಬರ್ತೇನೆ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಕಷ್ಟಪಡಬೇಕು, ಓದಬೇಕು, ಅಭ್ಯಾಸ ಮಾಡಬೇಕು ಅಂತಾರ ನೋಡ್ರಿ. ನವಿಲಿಗೆರೆ ಪುಸ್ತಕದಾಗ ಇಟ್ಕೊಂಡ್ರೆ ಪಾಸ್ ಅಕ್ಕಾರ ಅದೇ ನಮ್ಮ ಕಾಲದಾಗಿತ್ತು. ನಾವು ಸಣ್ಣವ್ರಿದ್ದಾಗ ನೀ ಏನು ಚಿಂತೆ ಮಾಡಬೇಡ, ಒಂದು ನವಿಲಿಗೆರೆ ಪುಸ್ತಕದಾಗ ಇಟ್ಕೊಂಡ್ಬಿಟ್ಟು ಪಾಸ್ ಹಾಕಿವಿ. ಯಾರು ಕೇಳಿದ್ರು ಇದನ್ನ ಹೇಳ್ತಿದ್ರು ಹುಡುಗರು. ಅವ್ರು ಯಾಕೆ ಓದ್ಬೇಕಪ್ಪ, ನವಿಲಿಗೆರೆ ಪುಸ್ತಕದಾಗ ಇಟ್ಕೊಂಡ್ಬಿಟ್ರೆ ಪಾಸ್ ಹಾಕಿವಲ್ಲ. ನವಿಲಿಗೆರೆ ಇಟ್ಕೊಂಡವರೆಲ್ಲರೂ ಫೇಲ್ ಆದ್ರು, ಕುಂತು ಓದವರೆಲ್ಲ ಪಾಸ್ ಆದ್ರು. ಅಂದ್ರೆ ನಮ್ದು ಏನೈತಿಪ್ಪ ಅಂತಂತಂದ್ರೆ ಪ್ರಯತ್ನಶೀಲವಾದಂಥ ಧರ್ಮ. ಶರಣರು ಏನು ಹೇಳ್ತಾರಂದ್ರೆ ಪ್ರಯತ್ನಶೀಲತೆಯಿಂದ ಪ್ರಾರಬ್ಧವನ್ನು ಗೆಲ್ಲಬಹುದು ಅಂತ ಹೇಳ್ತಾರೆ. ದೇವರು ಬರದ ಹಣೆ ಬರ ಸಹಿತ ಚೇಂಜ್ ಮಾಡ್ಕೊಳಕ್ ಸಾಧ್ಯ ಐತಿ ಪ್ರಯತ್ನಶೀಲ ಅಂದ್ರೆ. ಅದಕ್ಕೆ ನಮ್ಮದು ಪ್ರಯತ್ನಶೀಲತೆಯ ಧರ್ಮನೇ ಹೊರತು ಬರೀ ಸುಮ್ಮನೆ ಜ್ಞಾನ ಮಾಡ್ಕೊಂತ ಕುಂದ್ರು ಧರ್ಮ ಅಲ್ಲ, ಬರೀ ನೆನೆಸಿಕೊಂತ ಕುಂದ್ರು ಧರ್ಮ ಅಲ್ಲ. ಅದಕ್ಕೆ ಬಸವಣ್ಣನವರ ಜ್ಞಾನ, ಬಸವಣ್ಣನವರ ಅನುಭವ ಮಂಟಪ, ಬಸವಣ್ಣನವರ ಶೂನ್ಯ ಸಿಂಹಾಸನದ ಪರಂಪರೆ ಏನೈತಲ್ಲ, ಜ್ಞಾನ ಮತ್ತು ಕ್ರಿಯೆ ಎರಡು ಸಮುಚ್ಚಯವಾಗಿ ಹೋಗುತ್ತದೆ. ಎರಡು ಸಮುಚ್ಚಯವಾಗಿ ಹೋಗುತ್ತದೆ ನೋಡಿ. ಒಂದನ್ನು ನೋಡಬೇಕು, ಇನ್ನೊಂದು ಮಾಡಬೇಕು. ಕಣ್ಣು ನೋಡಿದ ದಾರಿ. ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಮಾಡುವುದು. ಚನ್ನಬಸವಣ್ಣವ್ರು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ. ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆಯೇ ಜ್ಞಾನ, ಜ್ಞಾನವೇ ಕ್ರಿಯೆ. ಎರಡು ಭಿನ್ನಲ್ಲವು. ಜ್ಞಾನ ಅಂದ್ರೆ ತಿಳ್ಕೊಳ್ಳೋದಂತ, ಕ್ರಿಯೆ ಅಂದ್ರೆ ತಿಳ್ಕೊಂಡಂಗೆ ಮಾಡೋದಂತ. ಎಷ್ಟು ಸರಳ ಐತದ. ಅದಕ್ಕೆ ಜ್ಞಾನ ಕ್ರಿಯೆಗಳು ಸಮುಚ್ಚಯವಾಗಿ ಹೋಗಬೇಕು. ನಮ್ಮಲ್ಲಿ ಏನಾಗಿಬಿಟ್ಟೈತೆ ಅಂದ್ರೆ ಇವತ್ತ ಬಸವಾದಿ ಪ್ರಮುಖರ ತತ್ವ ಸಿದ್ಧಾಂತಗಳಲ್ಲಿ ಜ್ಞಾನ ಸಾಕಷ್ಟು ಬಂದ್ಬಿಟ್ಟೈತಿ. ಸಾಕಷ್ಟು ಉಪನ್ಯಾಸಗಳು ನಡೆದಾವ್, ಸಾಕಷ್ಟು ಪ್ರವಚನಗಳು ನಡೆದಾವ್, ಸಾಕಷ್ಟು ಚಿಂತನೆಗಳು ನಡೆದಾವ್. ಆದ್ರೆ ಇವತ್ತು ನಮ್ಮಲ್ಲಿ ಅದು ಕ್ರಿಯೆಗೆ ಬಂದಿಲ್ಲ. ಅದಕ್ಕೆ ಕ್ರಿಯೆಗೆ ಬರಲಾರದ್ರ ಕಡೆ ಎಲ್ಲೋ ಒಂದು ಕಡೆ ನಾವು ಫೇಲ್ ಆಗಕತ್ತೀವಿ. ಆತ್ಮಾವಲೋಕನ ಮಾಡಿಕೊಟ್ಟೆ ಕ್ರಿಯೆಗೆ ಬರ್ತಾ ಇಲ್ಲ. 18-20 ವರ್ಷಗಟ್ಟಲೆ ವಚನ ಚಿಂತನ ಮಾಡಿರ್ತಾರ, ಸಾಕಷ್ಟು ವಚನಗಳನ್ನೇ ಕೇಳಿರ್ತಾರ. ಇನ್ನೂ ಅವ್ರಿಗೆ ಲಕ್ಷ್ಮೀ ಪೂಜೆ ಬಿಟ್ಟು ಹೊರಗೆ ಬರಕ ಆಗೋದು. ಹಾಗಾದ್ರೆ ಅವ್ರಿಗೆ ಲಕ್ಷ್ಮೀನ ಅರ್ಥ ಆಗಿಲ್ಲ. 20-25 ವರ್ಷಗಟ್ಲೆನ ಅವರು ಹಂಗ ಅನುಭವ ಮಂಟಪಕ್ಕೆ ಬಂದಿರ್ತಾರ, ಉತ್ಸವಕ್ಕೆ ಬಂದಿರ್ತಾರ, ಶರಣ ಸಂಸ್ಕೃತಿ ಮೇಳಗಳಲ್ಲಿ ಭಾಗವಹಿಸಿರ್ತಾರ, ಎಲ್ಲ ಮಾಡಿರ್ತಾರ ಕರೆ. ಆದ್ರೂ ಅವ್ರಿಗೆ ಇನ್ನೂ ಎಡಗಾಲ ಬಲಗಾಲದ ಬಗ್ಗೆ ಸಂಶಯನೂ ಹೋಗೋದು. ಇಷ್ಟ ಹಾಕೊಂಡ 1000 ವಚನ ಓದ್ತಾರ, ಕಂಠಪಾಠ ಮಾಡ್ತಾರ. ಇನ್ನೂ ಅವ್ರಿಗೆ ಕೈಯಾಗಿನ ಗೆರೆ ನೋಡಿ ಇನ್ನೂ ಜೀವನ ಮಾಡೋದು ತಪ್ಪು. ಯಾರು ಹೋದ್ರೆ ನಮ್ಮ ದೊಡ್ಡ ಗೆರೆ ನೋಡ್ರಿ, ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಇನ್ನೊಬ್ರು ಬರ್ತಾರ, ವಿಪರೀತವಾಗಿ ನಮ್ಮ ಕಣ್ಣುಗಳ ಅಳಗಾಡ್ತಾವ್ರಿ, ರೆಪ್ಪೆನ ಭಾಳ ಹಾರ್ತಾವ್ರಿ ಅಂತ ಕೇಳ್ತಾರೆ. ಇದಕ್ಕೆ ಏನು ಉತ್ತರ ಕೊಡ್ಬೇಕು ನಾವು? ಬರ್ತಾರ ಅವ್ರು, ವಿಶೇಷವಾಗಿ ಹೆಣ್ಮಕ್ಳು ಬರ್ತಾರ. ಇತ್ತಿತ್ಲಾಗ ಅಜ್ಜಾರ ಒಂದೋ ಸವನಿ ಎಡಗಣ್ಣ ಹಾರ ಕತ್ತಂದ್ರೆ ಒಟ್ಟ ಹಾರಿದ್ದ ಇದು ಏನು ಮಾಡ್ಬೇಕು ನಾವು? ಇದು ತಲೆ ಕೆಟ್ಟಿ ಅದಕ್ಕೊಂದು ದಾರ ಕಟ್ಟಿ ಇನ್ನು ಏನು ಹೆದ್ರ ಮಾಡೋಗ ನಾವಿಲ್ಲಿ ಮಠದಾಗ ಹಿಡ್ಕೊಂಡ್ಬಿಡ್ತೀವಿ. ಇನ್ನೇನು ಹೇಳ್ಬೇಕು? ಇಂತಿಂತ ಜನ ಬರ್ತಾರ, ಬಹುಶಃ ಅವ್ರನ್ನೆಲ್ಲ ಬಂದದ್ದನ್ನು ಬರೋದಿಟ್ರೆ 1000 ಪುಟದ ಪುಸ್ತಕ ಹಾಕವ ನಮ್ಮಂತೆ. ಅವ ಜೀವನದಾಗ ಅವನ ಪ್ರವಚನ ಮಾಡ್ಕೊಂತ ಹೋಗ್ಬಿಡ್ಬೋದು. ಇನ್ನೇನು ಹೇಳೋದು ಬೇಡ, ಅಷ್ಟು ಅನುಭವ ಆಗಿಬಿಟ್ಟಿರ್ತೈತಿ. ಕೊನೆಗೆ ತಿಳಿ ಕೆಟ್ಟಿ ಏನು ಹೇಳಿದ್ವಿ? ಕಣ್ಣು ಹಾರೋದಲ್ಲ, ಎಂದರ ಒಂದಿನ ನಾವು ಹಾರಿ ಹೊಕ್ಕಿವಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದೆ? ಹಾರೋದು ಹೋಗ್ಬೇಕು, ನೀನು ಹೇಳ್ಬೇಕಿಲ್ಲ. ನಾವ ಹಾರಿ ಹೊಕ್ಕಿವಿ, ಅದು ಹಾರೋದೇನು ಅಂದ್ರೆ ಮಠಗಳಿಗೆ ಜನಗಳು ಎದಕ್ಕೆ ಬರ್ತಾರಪ್ಪ ಅಂತಂದ್ರೆ ತಮ್ಮ ಲೌಕಿಕ ಆಸೆಗಳನ್ನು ಈಡೇರಿಸಿಕೊಳ್ಳಾಕ ಬರ್ತಾರ, ತಮಗಿರ್ತಕ್ಕಂಥ ಆಪತ್ತಿನ ಬಗ್ಗೆ ಪರಿಹಾರ ಕೇಳಾಕ ಬರ್ತಾರ. ಆದ್ರೆ ಅಧ್ಯಾತ್ಮ ಚಿಂತನೆಯನ್ನ ಮಾಡಾಕ, ಜ್ಞಾನ ಮಾರ್ಗವನ್ನು ತಿಳ್ಕೊಂಡು ಕ್ರಿಯಾ ಮಾರ್ಗಕ್ಕೆ ಬರೋದಿಲ್ಲ. ಅವ್ರ ಸುದ್ದಿ ಹೋಗ್ಲಿ, ಅವ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ. ಅವ್ರು ಹಿಂದೂ ಹಾದಿಲ್ಲ, ಮುಂದೂ ಹಾದಿಲ್ಲ. ಭಾಳ ವರ್ಷಗಳ ಕಾಲ ಇದ್ರಾಗ ಬಂದವ್ರ, ಇದ್ರಾಗ ಮುಳುಗಿ ಎದ್ದವ್ರು, ಬಾಯಿ ತೆಗೆದ್ರೆ 100 ವಚನ ಹೇಳೋರು. ಇನ್ನೂ ಅವರು ಏಕದೇವೋಪಾಸಕರಾಗಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವ್ರು ಅಟ್ಟಲಿಂಗ ಕಟ್ಕೊಂಡಿರ್ತಾರೆ. ನಿಮ್ಮ ಮಕ್ಕಳಿಗೆ ಯಾಕೆ ಕಟ್ಟೋದಿಲ್ಲ ಅಂತ ಏನು ಮಾಡ್ಬೇಕ್ರಿ? ಅವ್ರು ನಮ್ಮ ಮಾತು ಕೇಳೋದಿಲ್ಲ. ಅಲ್ಲೇ ನೀ ಹಡದ ಮಕ್ಕಳು ನಿನ್ನ ಮಾತು ಕೇಳೋದಿಲ್ಲ ಅಂತಂದ್ರೆ ಮತ್ತೇನಂತಾರ ಅವ್ರು? ಏನಾರ ಹೇಳಿದ್ರೆ ಮತ್ತೆ ಏನಾರ ಮಾಡ್ಕೊಂಡವ್ರಿ. ಮತ್ತೆ ಅವ್ರು ಏನಾರ ಹೇಳಿದ್ರೆ ಏನಾರ ಮಾಡ್ಕೊಂತಾವಂತ ಅವ್ರಿಗಿಂತ ಮತ್ತೆ ಇವರ ಮಾತಾಡ್ಬಿಡ್ತಾರ ನೋಡಿ. ಅಂದ್ರೆ ಇದು ವ್ಯವಸ್ಥೆ ಹೆಂಗಾಗೈತೆ ಅಂದ್ರೆ ಲೌಕಿಕ ಆಜ್ಞೆ ಉಂಟು, ಪಾರಮಾರ್ಥಕ ಆಜ್ಞೆ ಇಲ್ಲವೇ? ಪಾರಮಾರ್ಥಕ ಆಜ್ಞೆನೇ ಇಲ್ಲ. ಇನ್ನೊಬ್ಬ ಹೇಳ್ತಾನ, ನಾವು ಉಳಿದವ್ರು ಸುದ್ದಿಗೆ ಹೋಗುದಿಲ್ಲ ನೋಡ್ರಿ, ನಾನು ಪೂರ್ತಕನ ಅದೇನಿ, ನಮ್ಮ ಮನ್ಯಾಗ ಅವ್ರು ಕಟ್ಕೊಳ್ಳಿ, ಬಿಟ್ಟರೆ ಬಿಡ್ಲಿ ಅಂತ. ಅದು ಕೂಡ ತಪ್ಪೈತಿ. ನಿನ್ನ ಹೆಂಡತಿನ ನಿನಗೆ ಬದಲಾವಣೆ ಮಾಡಕ್ಕೆ ಆಗದೆ ಹೋದ್ರೆ, ನಿನ್ನ ಹೆಂಡತಿಯನ್ನು ನೀನು ಈ ದಾರಿಯಲ್ಲಿ ಕರ್ಕೊಂಡು ಬರಕ್ಕೆ ಆಗದೆ ಹೋದ್ರೆ ನಿನ್ನ ವ್ಯಕ್ತಿತ್ವ ಬಹಳ ಸಣ್ಣದೈತೆ ಅಂತ ತಿಳ್ಕೊಬೇಕು ನಾವು. ಅಂದ್ರೆ 100 ವಚನಗಳನ್ನು ಓದಿ ಚಿಂತನ ಮಾಡಿದವರಿಗೂ ಸಹಿತ ಈ ತತ್ವ ಅಳವಡವಲ್ದಲ್ಲ. ಎಲ್ಲಿ ನಾವು ಫೇಲ್ ಆಗಕತ್ತೀವಿ ಅನ್ನುವಂಥದ್ದನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿತ್ತು. ಎಲ್ಲಿ ಫೇಲ್ ಆಗಕತ್ತೀವಿ ನಾವು? ಇಷ್ಟೆಲ್ಲ ಚಿಂತನ ಮಂಥನಗಳು ನಡ್ಕೊಂಡು ಬಂದರೂ ಕೂಡ ಇನ್ನೂ ನಮ್ಮ ಶರಣ ತತ್ವ ಎಲ್ಲಿ ನಿಯಂತ್ರಣ ಕಳ್ಕೊಳ್ತಾ ಇದೆ,
ಇವತ್ತು ನಮ್ಮ ಭಾಗದಲ್ಲಿ ನೋಡ್ತೀವಿ, ಇನ್ನೂ ದೇವಸ್ಥಾನಗಳು ಹೆಚ್ಚಾಗಕತ್ತಾವ, ಇನ್ನೂ ಪೂಜಾರಿಕೆ ಹೆಚ್ಚಾಗಕತ್ತೈತಿ, ಇನ್ನೂ ಪುರೋಹಿತರ ಸಂಖ್ಯೆ ಬೆಳೆಯಕತ್ತೈತಿ. ಇವತ್ತು ನಮ್ಮ ಮಠಕ್ಕೆ ಪ್ರವಚನ ಕೇಳಾಕ ಬರ್ರಿ ಅಂದ್ರೆ ಜನ ಬರೋದಿಲ್ಲ. ಯಾವ್ದಾದ್ರು ಒಂದು ಗುಡಿಗೆ ಸಾಲ್ ಹಿಡಿದ ಜನ ನಿಂದಿರ್ತಾರೆ, ಬೆಳಬೆಳ ತನಕ ಕಾಯಕ ನಿಂದಿರ್ತಾರೆ. ಹಂಗಾರೆ ನಾವು ಅವ್ರಿಗೆ ದೇವರ ಸ್ವರೂಪದ ಬಗ್ಗೆ ತಿಳಿಸಿಲ್ಲೋ, ಹೇಳ್ಕೊಂತ ಬಂದೀವಿ. ಅವರಿಗೆ ಜೀವನದ ಯಥಾರ್ಥ ಸತ್ಯವನ್ನು ಹೇಳಿಲ್ಲೋ, ಹೇಳ್ಕೊಂತಾನೆ ಬಂದೀವಿ. ಹೇಳೋರ ಸಂಖ್ಯೆ ಕಡಿಮೆ ಇರಬಹುದು, ಆದ್ರೆ ನಮ್ಮಂತವ್ರು ಒಬ್ರು, ಅದನ್ನ ಹೇಳೋರು 1000 ಮಂದಿ. ಇವತ್ತು ಹಿಂಗಾಗಿ ಬಸವ ತತ್ವದಲ್ಲಿ ವ್ಯವಸ್ಥೆ ತಪ್ಪಾಕತ್ತೈತಿ. ಅದಕ್ಕೆ ನಾನು ಬಸವ ಭಕ್ತರಲ್ಲಿಂದ ವಿನಂತಿ ಮಾಡ್ಕೊಂತೀನಿ, ಮತ್ತೊಬ್ಬರನ್ನ ನೋಡಿ ಜೀವನ ಮಾಡಕ್ ಹೋಗ್ಬೇಡ್ರಿ, ಮತ್ತೊಬ್ಬರನ್ನ ಸರಕೊಟ್ಕೊಳಕ್ ಹೋಗ್ಬೇಡ್ರಿ. ನಿಮಗೆ ವಚನಗಳ ದಾರಿ ದೀಪ ಅದಾವ, ಅವುಗಳಿಗೆ ಹೇಳಿದಂಗೆ ನೀವು ಬದುಕಾಕ್ತಿಲ್ಲ ಹೊರತು ಇನ್ನೊಬ್ಬರು ಅದನ್ನ ಮಾಡ್ತಾರ ಅಂತ ಹೋಗ್ಬೇಡ್ರಿ. ಅವ್ರು ಏನಾರ ಯಾಕೆ ಮಾಡ್ಕೋಬೇಕು ನೋಡ್ರಿ. ಪ್ರಸ್ತುತ ದಿನಮಾನಕ್ಕೆ ಬಸವಣ್ಣನವ್ರು ಎಷ್ಟು ಮುಖ್ಯ ಅದಾರ ಅಂತಂದ್ರೆ ಇನ್ನೂ ನಮಗೆ ಗೊತ್ತಾಗೋಲ್ದು. 20ನೇ ಶತಮಾನ ಕಳೆದು 21ನೇ ಶತಮಾನದ ಇಂಥ 3G 4G ಕಾಲಕ್ಕೆ ನಾವು ಬಂದೀವಿ. ಇಲ್ಲಿ ನಡೆದದ್ದನ್ನ ಒಂದು ಕಡೆ ಲೈವ್ ಕೂತ್ಕೊಂಡು ನೋಡ್ತೀವಿ. ಇನ್ನೂ ನಮಗೆ ದೇವರ ಸ್ವರೂಪನ ಸ್ಪಷ್ಟ ಗೊತ್ತಾಗೋಲ್ದು, ದೇವರ ರೂಪಾನ ನಮಗೆ ಗೊತ್ತಾಗೋಲ್ದು, ಪರಬ್ರಹ್ಮನ ರೂಪಾನ ನಮಗೆ ಗೊತ್ತಾಗೋಲ್ದು, ಪರಮಾತ್ಮ ಹೆಂಗದ ಅನ್ನೋದು ಗೊತ್ತಾಗೋಲ್ದು. ಈ ದೇಶದಲ್ಲಿ ದೇವರ ಹೆಸರ ಮೇಲೆ ನಡೆದಷ್ಟು ತೊಂದರೆಗಳು, ದೇವರ ಹೆಸರ ಮೇಲೆ ನಡೆದಷ್ಟು ಅನ್ಯಾಯಗಳು, ದೇವರ ಹೆಸರ ಮೇಲೆ ನಡೆದಷ್ಟು ಅತ್ಯಾಚಾರಗಳು, ದೇವರ ಹೆಸರ ಮೇಲೆ ನಡೆದಷ್ಟು ಯುದ್ಧಗಳು ಭಾರತ ದೇಶವನ್ನು ಬಿಟ್ಟರೆ ಜಗತ್ತಿನ ಯಾವ ಭೂಮಿಯಾಗೂ ನಡೆದಿಲ್ಲ ಅಂತ ಅಷ್ಟು ನಡೆದಾವಂತ ಈ ದೇಶದಲ್ಲಿ. ಎಷ್ಟು ದೇವರುಗಳದಾವಿಲ್ಲಿ, ಎಷ್ಟು ಸಂಪ್ರದಾಯಗಳದಾವಿಲ್ಲಿ, ಎಷ್ಟು ಭಾಷೆಗಳದಾವಿಲ್ಲಿ, ಎಷ್ಟೊಂದು ವಿಚಿತ್ರವಾಗಿರ್ತಕ್ಕಂಥ ಸಿದ್ಧಾಂತಗಳದಾವಿಲ್ಲಿ. ಇದನ್ನೆಲ್ಲವನ್ನು ಪ್ರತಿಪಾದನೆ ಮಾಡುವವರ ಸಂಖ್ಯೆ ಒಂದು ಕಡೆ ಬಲವಾಗಿ ಬೆಳೆಯಾಕತ್ತೈತಿ. ಇದು ಅಲ್ಲ, ಇದು ಸತ್ಯ ಐತಿ, ಇದನ್ನು ಒಪ್ಪ್ರಿ ಅಂತ ಹೇಳೋರ ಸಂಖ್ಯೆ ನಮ್ಮಲ್ಲಿ ಕಡಿಮೆ ಐತಿ. ಅದಕ್ಕೆ ನಾವು ಯಾರ ಸಂಖ್ಯೆ ಹೆಚ್ಚು ಮಾಡಬೇಕಾಗಿತ್ತು ಅಂದ್ರೆ ಸತ್ಯವಾದದ್ದನ್ನು 4 ಮಂದಿ ಕೇಳವಲ್ರಕ ಅವ್ರನ್ನ ಗಟ್ಟಿ ಮಾಡಿ ನಾವು ಉಳಿಸ್ಕೋಬೇಕಾಗಿತ್ತು. ಇಲ್ಲಿದ್ರೆ ಅವ್ರು ನಮಗೆ ಸಿಗೋದಿಲ್ಲ. ಸತ್ಯ ಹೇಳೋರು 4 ಮಂದಿ ಇರಲಿ, ಕೇಳೋರು 40 ಮಂದಿ ಇರಲಿ, ನಾವು ಅಷ್ಟ ಗಟ್ಟಿಯಾಗಿ ಉಳಿಯೋನು. ನಾವು 4 ಮಂದಿ ಕೂಡಿ ಮಾಡಿದ್ರೆ ಏನಾಕತ್ರಿ ಅನ್ನಬಾರದು. ಪ್ರಯತ್ನವನ್ನು ನಾವು ಬಿಡುವಂಗಿಲ್ಲ, ನಾವು ಮಾಡಲೇಬೇಕು. ಇವತ್ತು ನಾವು ಪ್ರಯತ್ನವನ್ನು ಬಿಟ್ಟು ಸರ್ಕೊಂಡಿವಿ ಅಂತಂದ್ರೆ ಇದ್ದವ್ರನ್ನ ನಾವು ಕಳ್ಕೊಂಡು ಬಿಡ್ತೀವಿ, ಕೈ ಬಿಟ್ಟು ಹೋಗಿಬಿಡ್ತದೆ. ಯಾಕಂದ್ರೆ ಬೆಳಗಿನ ಜಾವ TV ಹಚ್ಚಿದ್ರೆ ನಮ್ಮ ಮನಸ್ಸನ್ನು ಸೆಳಿತಕ್ಕಂತಹ ವಿಚಿತ್ರ ಸಂಗತಿಗಳನ್ನು ತೋರಿಸ್ತಾರೆ. ಅದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾರು ಕೂಡ ವಚನಗಳನ್ನು ತೆಗೆದು ಓದಾಕ್ ತಯಾರಿಲ್ಲ. ಓದಿದ್ರು ಸಹಿತ ಇವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗೋಲ್ದು. ನಾವೇನಾರ ಹೇಳಿದಾಗ ಕರೆ ಐತ್ರಿ ಅಂತಾರ ಮತ್ತು ಮನೆಗೆ ಹೋಗಿ ಅದನ್ನ ಮಾಡ್ತಾರ. ನಾವು ಹೇಳಿದಾಗ ಇದನ್ನ ಕೊನೆಗೆ ನಮ್ಮ ಇಳಕಲ್ ಅಜ್ಜವ್ರು ಒಂದು ಮಾತು ಹೇಳ್ತಿದ್ರು, ನಾನು 40 ವರ್ಷ ಆಯ್ತು ಸ್ವಾಮಿಯಾಗಿ ಹೇಳಿ ನಮ್ಮ ಬಾಯಿ ಕಿಸುಬಾಯಿ ಆದ್ರೂ ಹೊರತು ಯಾರೂ ಇದನ್ನು ಪಾಲಿಸವಲ್ರು. ಭಾಳ ನೋವಿನಿಂದ ಈ ಮಾತು ಹೇಳಿ ನಮ್ಮ ಬಾಯಿನ ಕಿಸುಬಾಯಿ ಆಗೋದು. ಕೇಳ್ತಾರ, ಇಲ್ಲಿ ಚಪ್ಪಲಿ ಹೊಡಿತಾರ, ಅಲ್ಲಿ ಹೋಗಿ ಗಟ್ಟಿನೂ ಹೊಡಿತಾರ. ಇಲ್ಲಿ ಕೇಳ್ತಾರ, ಇಲ್ಲಿ ನಮ್ಮ ಕಡೆ ಪಾದೋದಕ್ಕೂ ತಗೊಂತಾರ, ಮತ್ತೆ ಅಲ್ಲಿ ಹೋಗಿ ತೀರ್ಥ ತೊಗೊಂಡು ಮತ್ತೆ ತಲೆ ಮ್ಯಾಗೂ ವರ್ಷಕೊಂತಾರ. ಇವ್ರನ್ನ ಹೆಂಗೆ ಸುಟ್ಟು ಮಾಡೋದು ನಾವು ಅಂಥೇಳಿ ನಮ್ಮ ದೊಡ್ಡ ಗುರುಗಳಿಗೂ ಸಹಿತ ಇದು ಚಿಂತೆಯಾಗಿ ಕಾಡ್ತು. ಆದ್ರೆ ಇಲ್ಲಿ ನಾವು ಸೂಕ್ಷ್ಮ ಗಮನಿಸಬೇಕು. ಯಾಕೆ ಇವತ್ತು ನಾವು ಕಳ್ಳು ಹರ್ಕೊಂಡು ಹೇಳಕ್ ಇಚ್ಛೆ ಪಡ್ತೀವಿ ಅಂದ್ರೆ, ಯಾಕೆ ನಾವು ಇದನ್ನ ಹೇಳಕ್ ಇಚ್ಛೆ ಪಡ್ತೀವಿ ಅಂದ್ರೆ, ಪ್ರಪಂಚದಲ್ಲಿ ವಚನ ಸಾಹಿತ್ಯದಲ್ಲಿ ಇರತಕ್ಕಂಥ ಪರಿಪೂರ್ಣ ಜ್ಞಾನ ಮತ್ತಾವ ಸಾಹಿತ್ಯಗಳಲ್ಲಿ ನಿಮಗೆ ಸಿಗುವುದಿಲ್ಲ. ನೆನಪಿಟ್ಟುಕೊಳ್ಳಿ. ಶರಣರ ಶೂನ್ಯ ತತ್ವ ಸಿದ್ಧಾಂತದಲ್ಲಿ ಸಿಕ್ಕಿರ್ತಕ್ಕಂತಹ ಅನುಭವ, ಅಧ್ಯಾತ್ಮ ಜ್ಞಾನ ಯಾವ ಉಪನಿಷತ್ತುಗಳಲ್ಲಿ ನಿಮಗೆ ಸಿಗುವುದಿಲ್ಲ. ಶರಣರ ವಚನಗಳಲ್ಲಿ ಸಿಕ್ಕಂತ ಸಾಮಾಜಿಕ ಚಿಂತನೆ ಇನ್ನಾವ ವೇದಾಗಮ ಉಪನಿಷತ್ತುಗಳಲ್ಲಿ ಸಿಗುವುದಿಲ್ಲ. ಶರಣರ ಅನುಭವದ ತಳಹದಿಯ ಮೇಲೆ ಕಟ್ಟಲ್ಪಟ್ಟಿರ್ತಕ್ಕಂಥ ಈ ಧರ್ಮದಲ್ಲಿ ಸಿಕ್ಕಂತ ನೆಮ್ಮದಿ, ಶಾಂತಿ ಮತ್ತೊಂದರಲ್ಲಿ ನಿಮಗೆ ಸಿಗುವುದಿಲ್ಲ. ನಿಮ್ಮದು ಕಳ್ಕೊಂಡು ಮತ್ತೊಂದು ಕಡೆ ಹುಡುಕಾಡಕ್ ಹೋಗ್ಬೇಡ್ರಿ. ಇದು ಅನರ್ಘ್ಯವಾದದ್ದೈತಿ. ಅದಕ್ಕೆ ವಚನ ಸಿದ್ಧಾಂತ, ಶರಣ ಸಿದ್ಧಾಂತ ಅಂದ್ರ ಪ್ರಸ್ತುತ ದಿನಮಾನಗಳಿಗೆ ಮದ್ದು ಕೊಡುವಂತ, ಔಷಧ ಕೊಡುವಂತ ಶಕ್ತಿ ವಚನಗಳಿಗೆ ಮಾತ್ರವಿದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅನಕೃಷ್ಣರಾಯರು ಹೇಳ್ತಾರೆ, ಉಪನಿಷತ್ತುಗಳಲ್ಲಿ ಇರುವುದೆಲ್ಲವೂ ವಚನಗಳಲ್ಲಿದೆ, ಆದರೆ ವಚನ ಸಾಹಿತ್ಯದಲ್ಲಿ ಇರುವುದೆಲ್ಲವೂ ಉಪನಿಷತ್ತುಗಳಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಅನಕೃಷ್ಣರಾಯರು ಬರೆದರು. ಇದನ್ನು ಎಷ್ಟು ಮಂದಿ ನಾವು ಇವತ್ತು ಸ್ವಾಮಿಗಳು ವಿಚಾರ ಮಾಡಕತ್ತೀವಿ? ಎಷ್ಟು ಮಂದಿ ಇವತ್ತು ನಾವು ಸ್ವಾಮಿಗಳಿಂದ ತಿಳ್ಕೊಳಕತ್ತೀವಿ? ಇನ್ನೂ ನಮಗೆ ಬಸವಣ್ಣ ಭಕ್ತ ಅನ್ನೋದು ತಲೆಯಾಗಿಂದ ಹೋಗೋಲ್ದು. ಬಸವಣ್ಣ ಇನ್ನು ಕಡಿಮೆ ಅನ್ನೋದು ನಮಗೆ ತಲೆಯಾಗ ಹೋಗೋಲ್ದು. ಯಾವ ವಿರಕ್ತರಲ್ಲಿನೂ ಕೂಡ ಬಸವ ಭಕ್ತಿ ಬರ್ತಾ ಇಲ್ಲ. ಎಲ್ಲಿಗೆ ನಾವು ಫೇಲ್ ಆಗಕತ್ತೀವಿ? ಹಾಗಾದ್ರೆ ವಿರಕ್ತ ಅಂತೀವಿ. ವಿರಕ್ತ ಅನ್ನೋ ಶಬ್ದದ ಅರ್ಥರ ಏನು? ಇವತ್ತು ತೋಂಟದ ಸಿದ್ಧಲಿಂಗ ಯತಿಗಳ ಪರಂಪರೆಯವರು ಸಾವಿರಾರು ಮಠಗಳನ್ನು ಕಟ್ಟಿ ಹಳ್ಳಿಗೆ ಧರ್ಮ ಪ್ರಚಾರ ಮಾಡ್ರಿ, ಶರಣರ ಶಟಸ್ಥಲ ಚಿಂತನೆಗಳನ್ನ ಮಾಡ್ರಿ, ಅಷ್ಟಾವರಣದ ತಿಳುವಳಿಕೆ ಕೊಡ್ರಿ, ಶಿವಾನುಭವಗಳನ್ನ ಮಾಡ್ರಿ ಅಂದ್ರು. ಇವತ್ತು ನಾವು ಎಷ್ಟರ ಮಟ್ಟಿಗೆ ಅದನ್ನು ಮಾಡಾಕತ್ತೀವಿ? ಇವತ್ತು ನಮ್ಮ ಮಠಗಳಲ್ಲಿ ಎಷ್ಟರ ಮಟ್ಟಿಗೆ ಇವತ್ತು ಏಕದೇವೋಪಾಸನೆ ನಾವು ಆಚರಣೆಗೆ ತಂದಿದ್ದೀವಿ. ಇವತ್ತು ನಾವು ಜನರನ್ನ ಮಧ್ಯಕ್ಕೆ ಬರಲಿ ಅಂತ ತಿಳ್ಕೊಂಡು ಇವತ್ತು ಸಹಸ್ರ ಕುಂಭೋತ್ಸವ ಮಾಡ್ತೀವಿ, ಉಡಿ ತುಂಬು ಕಾರ್ಯಕ್ರಮ ಮಾಡ್ತೀವಿ, ಇವತ್ತು ಇನ್ಯಾವುದೋ ಕಾರ್ಯಕ್ರಮ ಮಾಡ್ತೀವಿ. ಇವತ್ತು ಯಾವ ಮಠಗಳಲ್ಲಿನೂ ಕೂಡ ವಚನ ಸಪ್ತಾಹ ನಡೀತಾ ಇಲ್ಲ, ಯಾವ ಮಠಗಳಲ್ಲೇನೂ ಕೂಡ ಬಸವ ತತ್ವದ ಚಿಂತನೆಗಳು ನಡೀತಾ ಇಲ್ಲ. ಕಾರಣ
ನಮಗ ಸ್ವಾರ್ಥ ಕಾಡಾಕತೈತಿ. ಎಲ್ಲಿ ಬಸವಣ್ಣನವ್ರನ್ನ ಹೊರಗೆ ಬಿಟ್ರ ನಮ್ಮ ಮೂಲ ಬಂಡವಾಳಕ್ಕೆ ಪೆಟ್ಟು ಬೀಳ್ತೈತೆ ಅನ್ನುವಂಥ ಸ್ವಾರ್ಥ ಕಾಡಾಕತೈತಿ. ಇಂಥ ಎಲ್ಲದರ ಮಧ್ಯದಲ್ಲಿ ಇವತ್ತು ಬಸವಣ್ಣನನ್ನು ಉಳಿಸಿಕೊಂಡು ಬಸವಣ್ಣನನ್ನು ಬೆಳೆಸಿಕೊಂಡು ನಾವು ಬಸವ ತತ್ವವನ್ನು ಜಗತ್ತಿಗೆ ಕೊಡಬೇಕಾದ ಜವಾಬ್ದಾರಿ ಅಪ್ಪಟ ಬಸವ ತತ್ವ ಸಾಧಕರ ಮೇಲೆ ಒಂದು ದೊಡ್ಡ ಹೊಣೆ ಇದೆ. ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ನಮ್ಮ ಹತ್ಯಕ್ಕೆ ಜನ ಬರೋದಿಲ್ಲ ಇದನ್ನ ಹೇಳಿದ್ರೆ ಅಂತ ತಿಳ್ಕೊಂಡು ನಾವೇನಾರ ಬಿಟ್ಟಿವಿ, ಇದು ಕೂಡ ನಿಂತ ಹೋಗ್ಬಿಡ್ತು. ನಮ್ಮ ಹತ್ಯಕ್ಕೆ ಜನ 4 ಮಂದಿ ಬರಲಿ, ಇದನ್ನ ಹೇಳೋದು ಮಾತ್ರ ಬಿಡಬಾ.